ಆಚರಣೆಯ ವಿರೋಧಿಗಳಲ್ಲ, ಬ್ರಾಹ್ಮಣ್ಯದ ಆಚರಣೆಯ ವಿರೋಧಿಗಳಲ್ಲ. ಇವತ್ತು ಯಾರು ಕೂಡ ಆಚರಣೆಗಳನ್ನು ಯಾರು ಪ್ರಶ್ನೆ ಮಾಡಲ್ಲ. ಉದಾಹರಣೆಗೆ ನೀವು ಯಾವುದೋ ಒಂದು ದೇವ್ರನ್ನ ಪೂಜೆ ಮಾಡ್ತೀರಿ, ನಾನೇ ಪ್ರಶ್ನೆ ಮಾಡ್ಬೇಕು ಅದನ್ನು? ನಾನು ಇನ್ನೊಂದು ಯಾವುದನ್ನ ಪೂಜೆ ಮಾಡ್ತೀನಿ ಅಥವಾ ನಾನು ಪೂಜೆ ಮಾಡಲ್ಲ. ವೈಜ್ಞಾನಿಕವಾಗಿ ಆ ಪೂಜೆಗಳೇ ಸುಳ್ಳು ಅಂತ ಹೇಳೋದು ಅದು ಇನ್ನೊಂದು ವಿತಂಡವಾದ. ಅದನ್ನು ಅಂಬೇಡ್ಕರ್ ಅಕ್ಸೆಪ್ಟ್ ಮಾಡ್ತಿದ್ರ? ಖಂಡಿತ ಅವ್ರು ಏನಾಗ್ತಿತ್ತಂದರೆ ಯಾವುದೇ ಒಂದು ಆಚರಣೆಯೂ ಕೂಡ ನಿಮಗೆ ಸಮಾಜ ಮತ್ತು ವ್ಯಕ್ತಿಗೆ ಮಾರಕ ಆದಾಗ ಅದನ್ನು ಪ್ರಶ್ನೆ ಮಾಡ್ತಿದ್ರು. ಎಲ್ಲಿವರೆಗೂ ನಿಮ್ಗೆ ಅದು ಸೋಷಿಯಲ್ ಡಿಸ್ಟರ್ಬ್ ಆಗಬಾರ್ದು ಮತ್ತು ಒಬ್ಬ ವ್ಯಕ್ತಿಗೆ ಡಿಸ್ಟರ್ಬ್ ಆಗಬಾರ್ದು. ನೀನೀಗ ಮನೇಲಿ ಕೂತ್ಕೊಂಡು ಪೂಜೆ ಮಾಡೋದ್ರಿಂದ ಯಾರಿಗೇನು ತೊಂದರೆ ಆಗುತ್ತೆ? ನಿಮ್ಮ ಮನೇಲಿ ನಮಾಜ್ ಮಾಡೋದ್ರಿಂದ ಯಾರಿಗೇನು ತೊಂದರೆ ಆಗುತ್ತೆ? ಅವರು ಆಚರಣೆಗಳು ವಿಚಾರಗಳ ಬಗ್ಗೆ ಅವರ ಇದಿರಲಿಲ್ಲ. ಅವರ ಇಡೀ ಒಂದು ಏನೋ ಪ್ರತಿರೋಧ ಇದ್ದಿದ್ದು ಅದನ್ನು ಬಳಸ್ಕೊಂಡು ನೀವು ಒಂದಿಷ್ಟು ಸಮುದಾಯಗಳನ್ನು ನೀವು ನಿಯಂತ್ರಣ ಮಾಡ್ತಿರಲ್ಲ, ಅದನ್ನು ಅವ್ರು ಪ್ರಶ್ನೆ ಮಾಡಿದರು. ತಪ್ಪದು ಅಂತ. ಹಾಗಾಗಿ ಅಂಬೇಡ್ಕರ್ ಅವರು ಇದೆಲ್ಲವನ್ನು ಮಾತಾಡುವ ಪ್ರಕ್ರಿಯೆಗಳಿಗೆ ನಾವು ಇಂಡಿಯಾ ಪಾಕಿಸ್ತಾನ ಬಗ್ಗೆ ಮಾತಾಡ್ತಾರೆ. ಹಾಗಾಗಿ ಅವರು ಆ ಪಾಕಿಸ್ತಾನವನ್ನು ಒಂದು ಅದರ ಕಡೆ, ಎರಡನೇದು ಬಹಳ ಮುಖ್ಯವಾಗಿ ಈ ಇಡೀ ಏನೋ ಸ್ವತಂತ್ರ ಚಳುವಳಿಯ ಒಂದು ಪ್ರಕ್ರಿಯೆ ಒಳಗೆ ನೀವು ನೋಡಿಬೇಕಾರೆ ಇನ್ಕ್ಲೂಡಿಂಗ್ ಕಾಂಗ್ರೆಸ್ಸು ಯಾವತ್ತೂ ಕೂಡ ಅವರು ಸಾಮಾನ್ಯ ಬಡವ ಜನರ ಪರ ನಿಂತಿದ್ದವರಲ್ಲ. ನೀವು ಬೇಕಾದ್ರೆ ನೀವು ಅವ್ರ ಕಾಂಗ್ರೆಸ್ನ ಹೋರಾಟಗಳು ತೊಗೊಂಡು ನೋಡಿ. ನೀವು ಅವತ್ತು ಅವ್ರು ಕೇಳ್ತಾ ಇದ್ದೀವಿ ನೋಡಿ ಏನಂತ, ನೀವು ದೊಡ್ಡ ದೊಡ್ಡ ಭೂಮಾಲೀಕರ ತೆರಿಗೆ ಜಾಸ್ತಿ ಮಾಡಿದಿರಿ, ಕಡಿಮೆ ಮಾಡಿ. ನಮಗೆ ಕೂಲಿ ಇಂಥದ್ದು ಕೆಲಸ ಮಾಡೋರಿಗೆ, ಸರ್ಕಾರದಲ್ಲಿ ಕೆಲಸ ಮಾಡೋರಿಗೆ ಸಂಬಳ ಜಾಸ್ತಿ ಮಾಡಿ. ಅಂದರೆ ದೇ ಆರ್ ಆಲ್ ಫಾರ್ ದಿ ಪ್ರೋ ರಿಚ್, ಸೆಟಲ್ಡ್ ಆಗಿರೋರನ್ನ ಇನ್ನೊಂದು ಸ್ವಲ್ಪ ಬೆಳೆಸಿದ್ರು. ಹ್ಯಾವ್ಸ್ ಕ್ಯಾಪಿಟಲಿಸ್ಟ್ ಸಿಸ್ಟಮ್. ಆದರೆ ಏನಾಯ್ತು ಅಂದರೆ ನೀವು ಒಂದು ಹೋರಾಟ ಮಾಡಬೇಕಾದ್ರೆ ಎಲ್ಲರೂ ಬೆಂಬಲ ಬೇಕಲ್ಲ. ಕಾಂಗ್ರೆಸ್ ಒಳಗೆ ಗಾಂಧಿ ಬರೋವರೆಗೂ ಕೂಡ ಬೇರೆಯವ್ರಿಗೆ ಪ್ರವೇಶ ಇರಲಿಲ್ಲ. ಗಾಂಧಿ ಬಂದಮೇಲೆ ಈ ರಿಸರ್ವೇಷನ್ ಅನ್ನು ಗಾಂಧಿ ಅವರು ರಿಸರ್ವೇಷನ್ ಬಗ್ಗೆ ಮಾತಾಡ್ತಾ ಇದ್ದೆ, ಕರೆಕ್ಟ್ ಅಲ್ಲ? ಈ ರಿಸರ್ವೇಷನ್ ಅನ್ನು ಗಾಂಧಿ ಮತ್ತು ಆಗಿನ ಕಾಲದ ಕಾಂಗ್ರೆಸ್, ನೆಹರು ಇವರೆಲ್ಲ ಒಪ್ಕೊಂಡಿದ್ರು. ಎಲ್ಲರೂ ವಿರೋಧ ಮಾಡಿದರು. ನಾನು ಅದನ್ನು ಹೇಳ್ತಿದ್ದೆ, ಕಂಪ್ಲೀಟ್ ಮಾಡಿದೆ, ಡಿಸ್ಕನೆಕ್ಟ್ ಆಯಿತು. ಮೀಸಲಾತಿ ಕೊಟ್ಟಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ದಲಿತರಿಗೆ ಮಾಡಬೇಕಾಯ್ತು ಬಂತು ಅಂತಾರೆ. ಪ್ರಾರಂಭದಲ್ಲಿ ಹಿಂದುಳಿದ ಜಾತಿಗಳು ಎಲ್ಲರೂ ಕೂಡ ಇವರೆಲ್ಲರನ್ನು ಒಟ್ಟಿಗೆ ಸೇರಿಸ್ಕೊಂಡು ಫುಲೆ, ಶಾಹು ಮಹಾರಾಜ್ ಇವರೆಲ್ಲರ ಹೋರಾಟವನ್ನು ಕೈಗೊಂಡಂಥವ್ರು. ಅಂಬೇಡ್ಕರ್ ಅವರ ಹೋರಾಟ ಏನಾಗಿತ್ತು ಅಂದರೆ ಅದು ಅಬ್ರಾಹ್ಮಣ ಹೋರಾಟ ಆಗಿತ್ತು. ಆದರೆ ಕಾಂಗ್ರೆಸ್ಸು ಮತ್ತು ಬಹಳ ಮುಖ್ಯವಾಗಿ ಗಾಂಧಿ ಕಾಂಗ್ರೆಸ್ಸು ಆ ಕಾಲದಲ್ಲಿ ಏನು ಮಾಡಿದ್ರು ಅಂದರೆ ಅಂಬೇಡ್ಕರ್ ಅವರ ಅಬ್ರಾಹ್ಮಣ ಹೋರಾಟವನ್ನು ಒಂದು ಜಾತಿಯ ಹೋರಾಟವನ್ನಾಗಿ ಅದನ್ನು ಬಿಂಬಿಸಲಿಕ್ಕೆ ಪ್ರಯತ್ನ ಪಟ್ಟರು. ಅದ್ರ ಜೊತೆಗೆ ಏನು ಮಾಡಿದ್ರು, ಹಿಂದುಳಿದ ಜಾತಿಗಳನ್ನು, ಇವ್ರ ಜೊತೆ ಇದ್ದಂಥ ಹಿಂದುಳಿದ ಜಾತಿಗಳನ್ನು ಜಾತಿಯ ಶ್ರೇಷ್ಠತೆಯ ವ್ಯಸನವನ್ನು ತುಂಬಿ ನೀವೊಬ್ಬ ಅಸ್ಪೃಶ್ಯನ ಜೊತೆ ಹೋಗ್ತೀರಾ ಅಂಥೇಳಿ ಅಂಬೇಡ್ಕರಿಂದ ಒಂದಿಷ್ಟು ಹಿಂದುಳಿದ ಸಮುದಾಯಗಳನ್ನು ದೂರ ಮಾಡುವಂಥ ಪ್ರಕ್ರಿಯೆ ಆಯಿತು. ಅಂದರೆ ಆಗಿನ ಕಾಲದಲ್ಲಿ ಅಂಬೇಡ್ಕರ್ ಜೊತೆ ದಲಿತರು ಮಾತ್ರ ಇದ್ದರು, ಅಲ್ಲ ದಲಿತರು ಮಾತ್ರ ಉಳ್ಕೊಳ್ಳೋಂಗೆ ಮಾಡಿದ್ರು ಕಾಂಗ್ರೆಸ್ನವರು. ಹಾಗಾಗಿ ಏನಾಯಿತು, ಅವ್ರ ಜೊತೆಗೆ ಯಾರು ಉಳ್ಕೊಂಡ್ರೋ ಅವರು, ಯಾಕಂದರೆ ಅವ್ರು ಹೇಳ್ತಾ ಇದ್ರು ಹಿಂದೂಗಳು ಎಂಥದ್ದು OBCಗಳಿಗೆ ಏನು ಮಾಡಬೇಕಂತ ನಮ್ಗೆ ಗೊತ್ತಿದೆ, ಹಿಂದುಳಿದ ಜಾತಿಗಳಿಗೆ ಸ್ವತಃ ಆ ಲೀಡರ್ಗಳು ಹೇಳ್ತಾ ಇದ್ರು, ನಮ್ಮ ಲೀಡರ್ ಗಾಂಧಿ, ನಮ್ಗೆ ಗೊತ್ತು ಗಾಂಧಿ ಏನು. ಆದರೆ ನನಗೊಂದು ಅನಿಸೋದೇನು ಅಂತಂದರೆ ಆಗಿನ ಕಾಲದಲ್ಲಿ ಜನಗಳ ಮೈಂಡ್ ಸೆಟ್ ಹೇಗಿತ್ತು ಅಂತಂದರೆ, ಇಫ್ ಸಪೋಸ್ ಆರ್ಥಿಕವಾಗಿ ಎಲ್ಲ ಜಾತಿಗಳವರಿಗೂ ರಿಸರ್ವೇಷನ್ ಕೊಟ್ಟಿದ್ದರೂ ಕೂಡ ಅಂಬೇಡ್ಕರ್ ದಲಿತಾಪ ನೀನು ಕೊಟ್ಟಿದ್ದು ನನಗಾಗಬೇಕು ಅನ್ನುವಂತಹ ನಿರಾಕರಣೆ ಮಾಡುವಂಥ ಮನಸ್ಥಿತಿ ಇತ್ತು. ಖಂಡಿತ ಇರ್ತಿತ್ತನ. ಹಾಗಾಗಿ ಅದು ಒಂದು. ಆದರೆ ಇನ್ಕ್ಲೂಡಿಂಗ್ ನೀವು ಇದು ನೋಡಿ ಬೇಕಾರೆ ಪುನಃ ಅಂಥದ್ದು ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಮಾತಾಡಬೇಕಾದ್ರೂ ಕೂಡ ಅಷ್ಟೇ ಗಾಂಧಿ ಹಿಂದುಳಿದ ಜಾತಿಗಳ ಪರವಾಗಿ ನಾನೇ ಪ್ರತಿನಿಧಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಹಾಗಾಗಿ ಅಂಬೇಡ್ಕರ್ ಅವರು ಇವರು ಮಾತ್ರ ಜೊತೆ ಉಳ್ಕೊಂಡಿದ್ದಕ್ಕೆ ಇವರ ಹಕ್ಕುಗಳ ಬಗ್ಗೆ ಮಾತಾಡಬೇಕಾಗ್ತದೆ. ಹಾಗಾಗಿ ಇವರಿಗೆ ರಿಸರ್ವೇಷನ್ ಸಿಗುತ್ತೆ. ಒಂದು. ಎರಡನೇದು, ಯಾವಾಗ ಗಾಂಧಿಯ ಹತ್ಯೆ ಆಗುತ್ತೆ, ಯಾಕಂದರೆ ಗಾಂಧಿ ಏನು ಪ್ರಾಮಿಸ್ ಮಾಡಿರ್ತಾರೆ ಹಿಂದುಳಿದ ಜಾತಿಗಳಿಗೆ, ನಿಮ್ಗೆ ಏನು ಬೇಕೋ ನನಗೆ ಗೊತ್ತು, ಸ್ವತಂತ್ರ ಸಿಕ್ಕಲಿ ನಾನು ನಿಮ್ಗೆ ಕೊಡಿಸ್ತೀನಿ ಅಂತ ಹೇಳಿರ್ತಾರೆ. ಆದರೆ ಅಷ್ಟರೊಳಗೆ ಅವ್ರನ್ನ ಇದೇ ಹಿಂದೂನ ಹೊಡೆದು ಸಾಯಿಸ್ತಾರೆ. ಹಿಂದೂನೇ ಹೊಡೆದು ಸಾಯಿಸ್ತಾನೆ. ಸತ್ತ ನಂತರ ಏನಾಗುತ್ತೆ, OBCಗಳಿಗೆ ಲೀಡರ್ಶಿಪ್ ಇಲ್ದಂಗೆ ಆಗ್ಬಿಡ್ತದೆ. ಅಂದರೆ ನಮ್ಮ ದಿಕ್ಕು ಯಾರು ಅಂತ. ಆವಾಗ ಅಂಬೇಡ್ಕರ್ ಅವ್ರ ಹತ್ರ ಹೋಗ್ತಾರೆ, ನಮ್ಗೆ ಗೊತ್ತಿಲ್ಲ ತಪ್ಪಾಗ್ಬಿಟ್ಟಿದೆ, ನಮಗೂ ಏನಾದರೂ ಮಾಡಿ ಅಂತ. ಆದರೆ ಸಂವಿಧಾನ ಅಷ್ಟೊತ್ತಿಗಾಗಲೇ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿರ್ತದೆ. ಆದರೆ ವಿಧಿ ಇಲ್ಲದೇ ಅಂಬೇಡ್ಕರ್ ಅವಾಗ ಹೇಳ್ತಾರೆ, ನಾನು ಸಪ್ರೇಟ್ ಪ್ರಾವಿಷನ್ಸ್ ಆ ಟೈಮ್ ಮುಗಿದೋಗಿದೆ, ಏನೂ ಮಾಡೋಕ್ಕಾಗಲ್ಲ, ಬಟ್ ಆದರೂ ಮುಂದೆ ನಿಮಗೆ ಇದೇ ಥರದ ಪ್ರಾವಿಷನ್ ಕೊಡಲಿಕ್ಕೆ ನಾನು ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಡ್ತೀನಿ ಅಂತೇಳಿ ಆರ್ಟಿಕಲ್ 340 ಸೇರಿಸ್ತಾರೆ. ಆರ್ಟಿಕಲ್ 340 ಏನು ಹೇಳುತ್ತಂದರೆ, ಹೇಗೆ ಈ ದಲಿತರು ಇದ್ದಾರಲ್ಲ ಹಾಗೆ ಈ ದೇಶದಲ್ಲಿ ಇನ್ನೊಂದಿಷ್ಟು ಸಮುದಾಯಗಳಿದ್ದಾವೆ ಪ್ರಾತಿನಿಧ್ಯ ಇಲ್ಲದೆ ಇರೋಂಥವ್ರು, ಅವರು ಯಾರು ಅನ್ನೋದನ್ನು ಪತ್ತೆ ಹಚ್ಚಿ ಅವ್ರಿಗೂ ಕೂಡ ನಾವೇನಾದರೂ ಮೀಸಲಾತಿ ಕೊಡೋದಕ್ಕೆ ಸಾಧ್ಯ ಇದೆ ಅಂತ ಯೋಚನೆ ಮಾಡಬೇಕು. ಆರ್ಟಿಕಲ್ 340 ಸೇರಿಸ್ತಾರೆ. ಅದರ ಆಧಾರದ ಮೇಲೇ ಆರ್ಟಿಕಲ್ 340 ಆಧಾರದ ಮೇಲೇ ಮಂಡಲ್ ಕಮಿಷನ್ ರಚನೆ ಆಗಿದ್ದು, ಮಂಡಲ್ ಕಮಿಷನ್ ಅವರು 27% OBCಗಳಿಗೆ ಮೀಸಲಾತಿ ಕೊಡಬೇಕಂತಾಗಿದ್ದು, ಮತ್ತು ಇವತ್ತು OBCಗಳಿಗೆ ಮೀಸಲಾತಿ ಸಿಗ್ತಾ ಇರೋದು ಒಂದು. ಎರಡನೇದು ಬಹಳ ಮುಖ್ಯವಾಗಿ ನೀವು ಆರ್ಥಿಕ ಇದ್ರ ಮೇಲೆ ಮಾತಾಡ್ತಾ ಇದ್ರಿ, ಬಡತನದ ಮೇಲೆ
ಕೊಡಬೇಕು ಅಂತ. ಮೀಸಲಾತಿ ಅನ್ನೋದಿದೆಯಲ್ಲ, ಇದು ಬಡತನ ನಿರ್ಮೂಲನಾ ಕಾರ್ಯಕ್ರಮ ಅಲ್ಲ. ಇದು ನಿಮಗೆ ಬಡತನ ನಿರ್ಮೂಲನೆ ಮಾಡಲಿದ್ದಕ್ಕೆ ಸರ್ಕಾರ 100 ಕಾರ್ಯಕ್ರಮಗಳು ಮಾಡಿದ್ದಾವೆ. ಉದ್ದೇಶ ಏನಂದರೆ, ಮೀಸಲಾತಿಯ ಉದ್ದೇಶ ಏನಂದರೆ, ಈ ದೇಶದಲ್ಲಿ ಏನಾಗಿದೆ ಅಂದರೆ, ನೀನು ಶ್ರೀಮಂತ, ನೀನು ಬಡವ, ಉದಾಹರಣೆಗೆ ನೀನು ಒಬ್ಬ ದಲಿತ ಶ್ರೀಮಂತ, ಒಬ್ಬ ಬಡವ ಬ್ರಾಹ್ಮಣ ಇದಿರಲಿ, ಅಲ್ಲಿ ಶ್ರೀಮಂತ ದಲಿತನಿಗೆ ನೋಡುವ ರೀತಿ, ಒಬ್ಬ ಬಡ ಬ್ರಾಹ್ಮಣನ ನೋಡುವ ರೀತಿ ಬೇರೆ ಇದೆ. ನೀನು ಶ್ರೀಮಂತ ಅಂತೇಳಿ ನಿನಗೆ ವಿಶೇಷವಾಗಿ ನೋಡೋದಿಲ್ಲ ಅವರು, ಇವನಿಗೆ ಪ್ರಿಫರೆನ್ಸ್ ಕೊಡ್ತಾರೆ. ಯಾಕಂದರೆ ಜಾತಿಯಲ್ಲಿ ಇಂಡಿಯಾ ಭಾರತ ದೇಶದಲ್ಲಿ ಕಾಸ್ಟ್ ಈಸ್ ಆಲ್ಸೋ ಎ ಕ್ಯಾಪಿಟಲ್. ಜಾತಿಯೂ ಬಂಡವಾಳ ನಮ್ಮ ದೇಶದಲ್ಲಿ. ಹಾಗಾಗಿ ಏನಾಗಿದೆ ಅಂದರೆ, ಇವತ್ತು ದಲಿತರಿಗೆ ಅವಕಾಶ ಸಿಗದೇ ಇರೋದು ಯಾಕೆ ಗೊತ್ತಾ? ನೀನು ಬಡವ ಅಂತಲ್ಲ, ಈಗ ನನಗೆ ಮನೆ ಕೊಡದೇ ಇರೋದಕ್ಕೆ ನನ್ನಪ್ಪ ಈಗ ಬೇರೆಯವ್ನು ಎಷ್ಟು ಬಡಗೆ. ಇವತ್ತಿಗೂ ಅದು ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ನಿಮಗೆ? ಅಂದರೆ ಬ್ರಾಹ್ಮಣರನ್ನ ನೋಡುವ ರೀತಿ, ದಲಿತರನ್ನ ನೋಡುವ ರೀತಿ ಇನ್ನೂ ಬದಲಾಗಿಲ್ಲ ಅಂತ. ಬರೀ ನಾನು ಬ್ರಾಹ್ಮಣ ಒಂದು ಎಕ್ಸಾಂಪಲ್, ಬ್ರಾಹ್ಮಣ ಅಂದರೆ ಮೇಲ್ಜಾತಿಯವರನ್ನು ಹಾಗಾದರೆ ರಿಸರ್ವೇಷನ್ ವ್ಯರ್ಥ ಆಯ್ತಲ್ಲ ನಿಮ್ಮ ಪ್ರಕಾರ? ಎಲ್ಲಿ ವರ್ಕೌಟ್ ಆಗ್ತದೆ? ಇಲ್ಲಿ ವ್ಯರ್ಥ ಹೆಂಗಾಯ್ತು? ಈಗ ನಾನು ಹೇಳ್ತಾ ಇದ್ರೆ ನಿಮ್ಮ ಮನೆ ಅಂದರೆ ಈಗಲೂ ನೀವು ಅದು ಆಗ್ತಾ ಇದೆ ಅಂತ ಹೇಳಿದ್ರಿ. ಅಂದರೆ ರಿಸರ್ವೇಷನ್ ಈಸ್ ಫಾರ್ ಆ ಪಾಯಿಂಟ್ ಆಫ್ ವ್ಯೂ ಅನ್ನೋದು ಬೇರೆ ಆಗಬೇಕು ಅನ್ನೋ ಕಾರಣಕ್ಕೆ ಕೊಟ್ಟರು ಆರ್ಗ್ಯುಮೆಂಟ್. ನಾನು ಹೇಳ್ದೇನು ಗೊತ್ತಾ, ಯಾಕೆ ಅದು ಇನ್ನೂ ಇವತ್ತೇ ಇದೆ ಅಂದರೆ, ಈ ದೇಶದಲ್ಲಿ ಜಾತಿಯ ಒಂದು ಮಾನಸಿಕತೆ ಹೇಗಿದೆ ಅಂದರೆ, ವಿಶೇಷತೆ ಏನಂದರೆ, ಇಟ್ಸ್ ಅ ಸ್ಪೆಷಲ್ ಕ್ವಾಲಿಟಿ. ಏನು ಗೊತ್ತಾ, ಜಾತಿ ಅನ್ನೋ ರೋಗ ಅಂಟಿರೋದು ಒಬ್ಬನಿಗೆ, ನೋವು ಅನುಭವಿಸ್ತಾ ಇರೋದು ಇನ್ನೊಬ್ಬನಿಗೆ. ಈಗ ಒಬ್ಬನಿಗೆ ಏಡ್ಸ್ ರೋಗ ಬಂದರೆ ಏಡ್ಸ್ ಯಾರಿಗೆ ಬಂದಿದ್ರೋ ಅವನೇ ಅನುಭವಿಸ್ತಾನೆ, ಅವನೇ ಸಾಯ್ತಾನೆ. ಆದರೆ ಇಂಡಿಯಾದಲ್ಲಿ ಏನಾಗಿದೆ ಗೊತ್ತಾ, ಜಾತಿ ರೋಗ ಬಂದಿರೋದು ಒಬ್ಬನಿಗೆ, ಅದ್ರ ನೋವು ಅನುಭವಿಸ್ತಾರೋ ಇನ್ನೊಬ್ಬನು. ಹಾಗಾಗಿ ಏನಾಗಿದೆ ಅಂದರೆ, ನೀವು ಹೇಳ್ದಂಗೆ ಮೀಸಲಾತಿ ಮುಖಾಂತರ ನಿಮ್ಮ ಮನಸ್ಸುಗಳು ಪರಿವರ್ತನೆ ಆಗದೆ ಇರ್ಬೋದು, ನಿಮ್ಮ ಅಂದ್ರೇನು ಮೇಲ್ಜಾತಿಯವರ ಮನಸ್ಸುಗಳು ಪರಿವರ್ತನೆ ಆಗದೆ ಇರ್ಬೋದು. ಆದರೆ ಯಾವ ಶೋಷಿತ ವರ್ಗಗಳಿದಾವಲ್ಲ, ಆ ಸಮುದಾಯದಲ್ಲಿ ಯಾವ ಉದ್ದೇಶಕ್ಕಾಗಿ ಮೀಸಲಾತಿ ಅಂತಾರಲ್ಲ, ಇವತ್ತು ಅದು ಉದಾಹರಣೆಗೆ ಅದ್ರ ಮುಖಾಂತರ ನಮ್ಮ ತಾತ ಎಲ್ಲೋ ಹಳ್ಳಿಯಲ್ಲಿ ಜೀತ ಮಾಡ್ಕೊಂಡಿದ್ದ, ಇವತ್ತು ನಾನೊಬ್ಬ ವಕೀಲನಾಗಿದ್ದೀನಿ. ಯಾರೋ ಎಲ್ಲೋ ಕೂಲಿ ಕೆಲಸ ಮಾಡ್ಕೊ ಇವತ್ತು IAS ಆಫೀಸರ್ ಆಗಿದ್ದಾನೆ. ಇವತ್ತು ಅದೇ IAS ಆಫೀಸರ್ ವಕೀಲರ ರಿಸರ್ವೇಷನ್ ತೊಗೊಳ್ಳೋದು ಸರಿ ಅಂತೀರಾ? ಆರ್ಥಿಕವಾಗಿ ಸ್ಟೇಬಲ್ ಆಗಿದ್ದು ಅದು ದಟ್ ಈಸ್ ಅ ಸೆಕೆಂಡ್ ಆರ್ಗ್ಯುಮೆಂಟ್. ಒಂದು ಏನಂದರೆ, ನೀವು ಹೇಳ್ದಂಗೆ ಅದು ನೈತಿಕವಾಗಿ ಬೇಡ, ನೈತಿಕವಾಗಿ ತಪ್ಪು. ಬಟ್ ನೀವು ಲೀಗಲಾಗಿ ಮಾತಾಡೋದಾದರೆ IAS ಮಗ ರಿಸರ್ವೇಷನ್ ತೊಗೊಳತ್ತಾ ಸರಿನಾ, ಲಾಯರ್ ಮಗ ರಿಸರ್ವೇಷನ್ ತೊಗೊಳತ್ತಾ ಸರಿನಾ ಅಂತ ಹೇಳಿದಾಗ, ನೀವು ಇವರು ಎಲ್ಲಿ ಮೀಸಲಾತಿ ತಗೋತಾರೆ ಅನ್ನೋದು ನೀವು ನೋಡಬೇಕು. ಒಂದು ಬಹಳ ಮುಖ್ಯವಾಗಿ ಒಬ್ಬ IAS ಆಫೀಸರ್ ಆಗಿದ್ದವನು ಯಾವುದೋ ಒಬ್ಬ ಕ್ಲರ್ಕೋ, ಒಬ್ಬ ಪೌರ ಕಾರ್ಮಿಕನಾಗ ಅವ್ನು ರಿಸರ್ವೇಷನ್ ಕ್ಲೈಮ್ ಮಾಡಲ್ಲ ಅವನು. ಅಥವಾ ಯಾವುದೋ ಒಂದು BA ಕೋರ್ಸ್ಗೋ BCom ಕೋರ್ಸ್ಗೋ ಅವ್ನು ಕ್ಲೈಮ್ ಮಾಡಲ್ಲ ರಿಸರ್ವೇಷನ್ ಅವನು. ಒಬ್ಬ IAS ಆಫೀಸರ್ ಮಕ್ಕಳು ಇವರೆಲ್ಲ ಎಲ್ಲಿ ಕ್ಲೈಮ್ ಮಾಡ್ತಾರೆ ಗೊತ್ತಾ? ಇವರೆಲ್ಲ ಮೆಡಿಕಲ್ಲು, ಇಂಜಿನಿಯರಿಂಗು, ಮ್ಯಾನೇಜ್ಮೆಂಟು, ಸ್ಪೆಷಲಿಸ್ಟ್ ಕೋರ್ಸ್ಗಳಿದ್ದಾವಲ್ಲ ಇಲ್ಲಿ. ಯಾಕೆ ಅಂದರೆ, ಉದಾಹರಣೆಗೆ ಯು ಆರ್ ಗಿವಿಂಗ್ ಎ ರೆಸ್ಪೆಕ್ಟಿವ್ ಎಕ್ಸಾಂಪಲ್ ಆಫ್ IAS ಆಫೀಸರ್. ಅವರನ್ನು ಹೊರತುಪಡಿಸಿ ಬೇರೆಯವರು ಇದ್ದಾರಲ್ಲ, ಗೌರ್ಮೆಂಟ್ ಎಂಪ್ಲಾಯೀಸ್. ನಾನು ಅದನ್ನೇ ಹೇಳ್ತಾರೆ. ಉದಾಹರಣೆಗೆ ಒಬ್ಬ IAS ಆಫೀಸರ್, ನಾನು ಹೇಳ್ದೆ ಈಗ, ನೀವು ಉದಾಹರಣೆಗೆ ಒಬ್ಬ IIMಗೆ ಹೋಗ್ಬೇಕು ಒಬ್ಬ ಸ್ಟೂಡೆಂಟ್. IIMಲ್ಲಿ ನೀವು IAS ಆಫೀಸರ್ಗೆ ಯಾಕೆ ಕೊಡ್ತೀರಿ ನೀವು ಅಂತ ಕೇಳ್ತಿರಲ್ಲ. ನಾನು ಹೇಳೋದು, ಇವತ್ತು IIM ಇನ್ಸ್ಟಿಟ್ಯೂಷನ್ ಇದೆ, ಅಲ್ಲಿ ಹೋಗ್ಬೇಕಾದ್ರೆ ಇಂಥ ಎಕ್ಸಾಮ್ ಬರೀಬೇಕು, ಮತ್ತು ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಹೋಗ್ಲಿಕ್ಕೂ ಕೂಡ ನಿಮಗೊಂದು ಗ್ರೌಂಡ್ ಇದೆಯಲ್ಲ, ಅದು ಯಾವುದೋ ಹಳ್ಳಿಯಲ್ಲಿರೋ ತಿಮ್ಮಪ್ಪನ ಮಗನಿಗೆ ಆಗುತ್ತಾ? ಸಾಧ್ಯ ಇಲ್ಲ. ಹಾಗಂತೇಳಿದ್ರೆ ನಿನ್ನ ತಿಮ್ಮಪ್ಪನ ಮಗನಿಗೆ ಮನೇಲಿ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಬ್ಬನ ಯಾರೋ ಸಿಟಿಯಲ್ಲಿರೋ ಒಬ್ಬ IAS ಆಫೀಸರ್ ಮಗನಿಗೆ ಇಲ್ಲ ನಾನು ಕೊಡಲ್ಲ ಅಂತ ಆ ವೇಕೆನ್ಸಿನ ಹಂಗೆ ಉಳಿಸ್ಕೋತೀರಾ ನೀವು? ಇದಕ್ಕೆ ನಂದೊಂದು ಸಜೆಷನ್ ಏನು ಗೊತ್ತಾ? ಇದಕ್ಕೆ ನನಗೆ ಪ್ರಿಫರೆನ್ಷಿಯಲ್ ರಿಸರ್ವೇಷನ್ ಸಿಸ್ಟಮ್ ತೊಗೊಂಬನ್ನಿ. ವಾಟ್ ಇಸ್ ದಟ್ ಪ್ರಿಫರೆನ್ಷಿಯಲ್ ರಿಸರ್ವೇಷನ್ ಸಿಸ್ಟಮ್? ಈಗ ಒಂದು ಹುದ್ದೆ ಇದೆ, ಅಥವಾ ಒಂದು ಕಾಲೇಜ್ ಸೀಟ್ ಇದೆ, ಅಥವಾ ಏನೋ MLA ಸೀಟ್ ಇದೆ. ನೀವೇನು ಮಾಡ್ತೀರ ಅಂದರೆ, ಮೊದಲನೇ ಆದ್ಯತೆ ಯಾರಪ್ಪ ಅಂದರೆ, ಹಳ್ಳಿಯಲ್ಲಿ ಯಾವನು ಬಡವ ಇದ್ದಾನೆ ಅವನಿಗೆ ಮೊದಲನೇ ಆದ್ಯತೆ. ದಲಿತರಲ್ಲಿ ಬಡವ, ದಲಿತರಲ್ಲಿ ಯಾರು, ಯಾಕಂದರೆ ದಿಸ್ ಇಸ್ ಫಾರ್ ದಲಿಟ್ಸ್. ಆ ದಲಿತರಲ್ಲಿ ಯಾವನು ಬಡವ ಇದ್ದಾನಲ್ಲ ಅವ್ನು ಕೊಡ್ರಿ. ಅವ್ನು ಸಿಗಲಿಲ್ಲ. ನೆಕ್ಸ್ಟು ಯಾರಿಗೆ? BPLಯಿಂದ APL ಕೊಡಿ, ಅವನಿಗೂ ಸಿಗಲಿಲ್ಲ. ನೆಕ್ಸ್ಟ್ ಕೊಡ್ರಿ ಜನರಲ್, ಅಂದರೆ ಆ ಕಮ್ಯುನಿಟಿಯಲ್ಲಿ ಯಾವನು ಸಿಗ್ತಾನೋ ಅವ್ನು ಕೊಡ್ರಿ. ಯಾಕಂದರೆ ಮೀಸಲಾತಿ ಇದೆಯಲ್ಲ. ಹಾಗಾದರೆ ಮೇಲ್ವರ್ಗದ ಬಡವರಿಗೆ ಸಂವಿಧಾನ ಮತ್ತು ಈ ರಿಸರ್ವೇಷನ್ ವರ್ಕೌಟ್ ಆಗಲ್ಲ ಅಂತೀರಾ? ಈಗ ರಿಸರ್ವೇಷನ್ ಇದೆಯಲ್ಲ. ಈಗ ಉದಾಹರಣೆ ಈಗ ಎಲ್ರಿಗೂ ಬಂದಿದೆ. ಈಗ 10% ಬಂದಿದೆಯಲ್ಲ, 10% ಈಗ ಎಲ್ಲರೂ ಬಂದುಬಿಟ್ಟಿದೆ. ಇದು ಬರೋದಕ್ಕೆ ಮೊದಲು ನಾನು ಹೇಳ್ತೀನಿ ಕೇಳಿ. ಈಗ ಉದಾಹರಣೆಗೆ ಮೀಸಲಾತಿ ಕರ್ನಾಟಕದಲ್ಲಿ ದಲಿತರಿಗೆ ಎಷ್ಟಿತ್ತು? 18%. OBCಗಳಿಗೆ ಎಷ್ಟಿತ್ತು? 32%. 50% ಆಯಿತಾ? ಇನ್ನು 50% ಯಾರಿಗೆ? 25% ಇರೋ ದಲಿತರು, 52% ಇರೋ ಇವರೇನೋ OBCಗಳು, ಇವರಿಬ್ಬರಿಗೂ ಸೇರಿ ಅಂದರೆ ಆಲ್ಮೋಸ್ಟ್ 70-80% ಬರೋ ಜನರಿಗೆ 50%. ಬರೀ 10% ಇರುವಂಥ ಮೇಲ್ಜಾತಿಗಳಿಗೆ 50% ಯಾವುದು ರಿಸರ್ವೇಷನ್ನು? ನೀವು 10% 10% ಕೊಡಬೇಕಲ್ವಾ? ನಿಮ್ಗೆ 50% ಕೊಟ್ಟಿದ್ದೀವಲ್ಲ.
ಇಲ್ಲಿ 75-80% ಇರೋರಿಗೆ 50% ಕೊಡ್ತು, ವಿಚ್ ಇಸ್ ರೈಟಾ? ಹಾಗಾಗಿ ಏನಂದರೆ ಇದು ಏನಾಗಿದೆ ಅಂದರೆ ಇದು ಯಾರಿಗೂ ಅರ್ಥ ಆಗಲ್ಲ, ಯಾರಿಗೂ ಗೊತ್ತಾಗಲ್ಲ ಅಂತ ಆ ಥರ ಸುಳ್ಳು ಆಪಾದನೆಗಳನ್ನು ಹಾಕಿ ಮೀಸಲಾತಿನೇ ಸರಿ ಇಲ್ಲ ಅಂತ ಹೇಳೋದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಲ್ಲ, ಮೀಸಲಾತಿ ಅಂತ ತಂದಿದ್ದು ಬಡತನದ ನಿರ್ಮೂಲನೆಗಾಗಿ ಅಲ್ಲ, ಅದು ಪ್ರಾತಿನಿಧ್ಯ, ರೆಪ್ರೆಸೆಂಟೇಷನ್. ಯಾಕಂದರೆ ಇವ್ರಿಗೆ ನೀವು ಅವಕಾಶ ಕೊಡ್ತಾ ಇಲ್ಲ. ಹಾಗಾಗಿ ಈ ಥರ ಕಾನೂನು ಮಾಡಿದ್ರೆ ಕೊಡಲೇಬೇಕು ಅಂದಾಗ ಕೊಡ್ತೀರಿ ಅಂತ. ಆದರೆ ದುರಂತ ಏನು ಗೊತ್ತಾ, ಕೊಡಲೇಬೇಕು ಅಂತ ಕಾನೂನಿದ್ರು ಇವತ್ತು ಕೊಟ್ಟಿಲ್ಲ. ಇವ್ರಿಗೆ ಎಲ್ಲಿ ಗೊತ್ತಾ ಫುಲ್ ಆಗಿರೋದು? ಇವ್ರಿಗೆ ಕ್ಲಾಸ್ 4 ಕಸ ಗುಡಿಸೋದು, ಸಣ್ಣ ಪುಟ್ಟ ಕೆಲಸ, ಇಲ್ಲಿ ಫುಲ್ ಆಗಿದೆ ಇವ್ರಿಗೆ. ಇವ್ರು ರೆಪ್ರೆಸೆಂಟೇಷನ್ಗಿಂತ ಜಾಸ್ತಿ ಸಿಕ್ಕಿದೆ. ಚೀಫ್ ಪೋಸ್ಟ್ಗಳು ಯಾರೂ ಸಿಕ್ಕಿಲ್ಲ. ನಿಮ್ಮ ಚೀಫ್ ಅಂದರೆ ಕ್ಲಾಸ್ 1 ಎಷ್ಟು ಮೋಸ ಆಗಿದೆ ಅಂದರೆ ಇವ್ರಿಗೆ ನೋಡ್ಬಿಟ್ರೆ ಅಯ್ಯೋ ಪಾಪ ಅನ್ಸ್ಬಿಡ್ತದೆ. ಇವ್ರು ಬಿಟ್ಬಿಟ್ರಿ, ಇದು OBC ಗಳಿಗೆ ಕೇಳಬೇಕು ನೀವು. 75 ವರ್ಷ ಆಗಿದೆ ಇಂಡಿಯಾದಲ್ಲಿ ಸ್ವತಂತ್ರ ಬಂದು, ಸಂವಿಧಾನ ಬಂದು. ಇವತ್ತು ಕೂಡ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಲ್ಲಿ ಎಷ್ಟು ಜನ ದಲಿತರ ಜಡ್ಜ್ಗಳಿದ್ದಾರೆ, ಎಷ್ಟು ಜನ ಇವರಿದ್ದಾರೆ ಕೇಳಿ. ಎಲಿಜಿಬಲ್ ಇಲ್ವಾ? ನಾನು ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಕರ್ನಾಟಕ ಹೈಕೋರ್ಟಲ್ಲಿ ಇವತ್ತು ಒಬ್ಬರು ದಲಿತರು ಜಡ್ಜ್ ಇದ್ದಾರೆ, ಈಸ್ ಮೋಸ್ಟ್ ಎಲಿಜಿಬಲ್ ಜಡ್ಜು. ಸುಪ್ರೀಂ ಕೋರ್ಟಲ್ಲಿ ವೇಕೆನ್ಸಿ ಇದೆ, ಅದು ಕರ್ನಾಟಕ ಕೋಟ ಇದೆ. ಆದರೆ ಅವ್ರನ್ನ ಮಾಡ್ತಾ ಇಲ್ಲ. ಯಾಕಂದರೆ ಇದು ದಲಿತ್.